ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಇಂಡಿಯನ್ ಏರ್ಫೋರ್ಸ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ಸಂಬಳ ಕೊಡ್ತಾರೆ, ಹೇಗೆ ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ, ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಇದು ಒಂದು AFCAT 2025 ಎರಡನೇ ಬ್ಯಾಚ್ಗೆ ಈ ಟೆಸ್ಟ್ನ ನಡೆಸ್ತಿದ್ದಾರೆ. ಅದ್ರ ರಿಲೇಟೆಡ್ ಈ ಇನ್ಫಾರ್ಮೇಷನ್ ಆಗಿದೆ. ಇಲ್ಲಿ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಎರಡಕ್ಕೂ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. NCC ಸ್ಪೆಷಲ್ ಎಂಟ್ರಿ ಕೂಡ ಇದರಲ್ಲಿ ಇದೆ. ಇನ್ನು ಅಪ್ಲಿಕೇಶನ್ ಬಂದು 2 ಜೂನ್ 2025 ಶುರುವಾಗಿ 1 ಜುಲೈ 2025 ಓಪನ್ ಇರುತ್ತೆ. ನೀವು ಅಷ್ಟರೊಳಗೆ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಇನ್ನು ಇದರ ಎಕ್ಸಾಮ್ ಬಂದು 23 ಆಗಸ್ಟ್ 2020 ಮತ್ತು 24 ಆಗಸ್ಟ್ 2025 ಇರುತ್ತೆ. ಇನ್ನು ಯಾವ ಬ್ರಾಂಚ್ಗೆ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ, ಫ್ಲೈಯಿಂಗ್ ಬ್ರಾಂಚ್ ಮೆನ್ 1, ವುಮೆನ್ 2 ವ್ಯಾಕೆನ್ಸಿ ಇದೆ. ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ AE 85, AEM 38, AEL 23, AEM 10 ವುಮೆನ್ ಕ್ಯಾಂಡಿಡೇಟ್ಸ್ಗೆ. ಇನ್ನು ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ಗೆ ವೆಪನ್ ಸಿಸ್ಟಮ್ ಬ್ರಾಂಚ್ 19, ವುಮೆನ್ಗೆ 5, ಅಡ್ಮಿನ್ 46 12, LGS 11 4, ACCTS 9 2, EDN 7 2, MET 6 2. ಇನ್ನು ಫ್ಲೈಯಿಂಗ್ಗೆ 10% ಸೀಟ್ ಔಟ್ ಆಫ್ CDSC ವ್ಯಾಕೆನ್ಸಿ ಫಾರ್ PC ಆ್ಯಂಡ್ 10% ಸೀಟ್ ಔಟ್ ಆಫ್ AFCAT ವ್ಯಾಕೆನ್ಸಿ ಫಾರ್ SSC ಇದೆ. ಇದು NCC ಸ್ಪೆಷಲ್ ಎಂಟ್ರಿ ಆಗಿರುತ್ತೆ. ಅವ್ರಿಗೆ ಇಷ್ಟು, ಇದು ಕಾಮನ್ಗೆ ಇಷ್ಟಿರುತ್ತೆ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿದ್ರೆ, ಏಜ್ ಬಂದು 20ರಿಂದ 24 ಆಗಿರಬೇಕು. ಅದು ಫ್ಲೈಯಿಂಗ್ ಬ್ರಾಂಚ್ಗೆ. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ 2 ಜುಲೈ 2000 ಹಿಡಿದು 1 ಜುಲೈ 2006 ಮಧ್ಯದಲ್ಲಿ ಇರಬೇಕು. ಇನ್ನು ಗ್ರೌಂಡ್ ಡ್ಯೂಟಿಗೆ ನೋಡೋದಾದರೆ 20ರಿಂದ 26 ಏಜ್ ಆಗಿರಬೇಕು. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ 2 ಜುಲೈ 2000 ಹಿಡಿದು 1 ಜುಲೈ 2006 ಮಧ್ಯದಲ್ಲಿ ಇರಬೇಕು. ಇನ್ನು ಮೆರಿಟಲ್ ಸ್ಟೇಟಸ್ ಅನ್ಮ್ಯಾರಿಡ್ ಆಗಿರಬೇಕು. ಅಂದರೆ ಮ್ಯಾರೇಜ್ ಆಗಿದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಗಿಲ್ಲ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಫ್ಲೈಯಿಂಗ್ ಬ್ರಾಂಚ್ಗೆ ಮಿನಿಮಮ್ 12th ಪಾಸ್ ಆಗಿರಬೇಕು. 12th ಸೈನ್ಸ್ ಓದಿರಬೇಕು. ಅಂದರೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಕಂಪಲ್ಸರಿ. ಅಂದರೆ PCMB PCMC ಯಾವ್ದಾದ್ರು ಮಾಡಿರಬೇಕು. PCBC ಮಾಡಿದರೂ ಕೂಡ ನೀವು ಎಲಿಜಿಬಲ್ ಇರಲ್ಲ. ಅದ್ರ ಜೊತೆಗೆ ನೀವು ಗ್ರ್ಯಾಜುಯೇಷನ್ನ ಮಾಡಿರಬೇಕು. ಅದು 3 ಇಯರ್ ಡಿಗ್ರಿ ಆಗಿರ್ಬೋದು, ಅಥವಾ BE BTech 4 ವರ್ಷ ಡಿಗ್ರಿ ಆಗಿರ್ಬೋದು. ಆದರೆ ನಿಮ್ಮ ಮಾರ್ಕ್ಸ್ 60% ಮೇಲೆ ಇರಬೇಕು. ಇನ್ನು ಗ್ರೌಂಡ್ ಡ್ಯೂಟಿಗೆ ನೋಡೋದಾದರೆ ಎಲ್ಲ ಬೇರೆ ಇದೆ. ಲೈಕ್ ಏರೋನಾಟಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್. ಇವರು ಈ ಬ್ರಾಂಚ್ಗಳಲ್ಲಿ ಇಂಜಿನಿಯರಿಂಗ್ ಅಥವಾ ಏನಾದ್ರು ಡಿಗ್ರಿನ ಮಾಡಿರಬೇಕಾಗಿರುತ್ತೆ. ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಥವಾ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಷ್ಟು ಬ್ರಾಂಚ್ಗಳಿದೆ, ಇದರಲ್ಲಿ ಯಾವ್ದಾದ್ರು ಒಂದು ಮಾಡಿರಬೇಕು, ಅದಕ್ಕೆ ಅಪ್ಲೈ ಮಾಡಬೇಕು. ಅಂದರೆ ಇನ್ನೇನಾದರೂ ಏರೋನಾಟಿಕಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ 12th ಜೊತೆಗೆ ಇದರಲ್ಲಿ ಯಾವ್ದಾದ್ರು ನೀವು ಮಾಡಿರಬೇಕು ಡಿಗ್ರಿನ. ಇನ್ನು ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಬ್ರಾಂಚಸ್ ವೆಪನ್ ಸಿಸ್ಟಮ್ ಇದಕ್ಕೆ ನೋಡೋದಾದರೆ ಸೇಮ್ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ನ 12th ಓದಿರಬೇಕು. ಜೊತೆಗೆ 3 ವರ್ಷ ಗ್ರ್ಯಾಜುಯೇಷನ್ ಇರಬೇಕು, ಅಥವಾ BE BTech 4 ವರ್ಷ ಗ್ರ್ಯಾಜುಯೇಷನ್ ಡಿಗ್ರಿ ಇದ್ದರೂ ಓಕೆ. ಇನ್ನು ಹಾಗೆ ಇವಕ್ಕೂ ಎಲ್ಲ ಬೇರೆ ಡಿಗ್ರಿಗಳನ್ನ ಮಾಡಿರಬೇಕು. ಅಕೌಂಟ್ ಬ್ರಾಂಚ್ಗೆ ನೀವು BCom ಅಥವಾ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಥವಾ CA CMA ಈ ಥರ ತುಂಬ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಡಿಗ್ರಿನ ಮಾಡಿರಬೇಕಾಗಿರುತ್ತೆ. ಇನ್ನು ಎಜುಕೇಷನ್ ಅದಕ್ಕೆ ಏನು ಮಾಡಿರಬೇಕು, ಮೆಟೀರಿಯಾಲಜಿಗೆ ಏನು ಮಾಡಿರಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಈ ವೆಬ್ಸೈಟ್ಗಳಿಗೆ ಹೋಗಿ ನೀವು ಸೈನ್ ಇನ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಹಾಕೋದಿರುತ್ತೆ. ಸೊ ನಾನು ಇದಕ್ಕೆ ಅಪ್ಲಿಕೇಶನ್ ಆಗ್ತಿಲ್ಲ, ಸೊ ಅದಕ್ಕೋಸ್ಕರ ನಿಮಗೆ ತೋರ್ಸೋಕ್ಕಾಗಲ್ಲ. ಫಸ್ಟ್ ಏನು ಮಾಡಬೇಕು ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿರುತ್ತೆ. ರಿಜಿಸ್ಟ್ರೇಷನ್ ಏನು ಅಂದರೆ, ನಿಮ್ಮ ನೇಮ್, ಇಮೇಲ್ ID, ಫೋನ್ ನಂಬರ್ ಮತ್ತು OTPಗಳನ್ನೆಲ್ಲ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಬಂದು ಲಾಗಿನ್ ಆಗಬೇಕಿರುತ್ತೆ. ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಹಾಕೋದಿರುತ್ತೆ. ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಗೆ ಹೋಗ್ತೀರಾ. ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಅಂತ ಎಲ್ಲ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೀವು ನೋಡ್ಕೋಬೋದು. ಇನ್ನು ಸೈನ್ ಆಫ್ ಫಾರ್ಮ್ಯಾಟ್, ಸೈನ್ ಆಫ್ ಮಾಡಬೇಕಾದ್ರೆ ಏನೇನು ಕೇಳುತ್ತೆ ಆ ಇನ್ಫಾರ್ಮೇಷನ್ ಇಲ್ಲಿದೆ. ಅದಾದಮೇಲೆ ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳುತ್ತೆ, ಅದರಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಡಬೇಕು ಅದೆಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಷನ್ ಡೀಟೇಲ್ಸ್, ಈ ಥರ ಬೇರೆ ಟ್ಯಾಬ್ಸ್ ಇರುತ್ತೆ, ಅದೆಲ್ಲ ಇನ್ಫಾರ್ಮೇಷನ್ ನೀವು ಕೊಡಬೇಕಿರುತ್ತೆ. ಆಮೇಲೆ NCC ಸ್ಪೆಷಲ್ ಎಂಟ್ರಿ ಆಗಿದ್ದರೆ ಅದ್ರ ಸರ್ಟಿಫಿಕೇಟ್ಗಳನ್ನೆಲ್ಲ ನೀವು ಸಬ್ಮಿಟ್ ಮಾಡಬೇಕಿರುತ್ತೆ. ಇನ್ನು ಎಕ್ಸಾಮ್ ಶೆಡ್ಯೂಲ್ 23rd ಮತ್ತು 24th ಇರುತ್ತೆ. ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್ ಈ ಥರ ಇರುತ್ತೆ. ನೀವು 8 ಗಂಟೆಗೆ ಮತ್ತು ಮಧ್ಯಾಹ್ನ 1 ಗಂಟೆಗೆ ಈ ಥರ ಎಲ್ಲ ರಿಪೋರ್ಟ್ ಮಾಡಬೇಕಿರುತ್ತೆ. ಅಂದರೆ 23ನೇ ತಾರೀಕು 2 ಶಿಫ್ಟ್ ಇರುತ್ತೆ, 24ನೇ ತಾರೀಕು 2 ಶಿಫ್ಟ್ ಇರುತ್ತೆ. ಫಸ್ಟ್ ಶಿಫ್ಟು 8 ಗಂಟೆಗೆ, ಬೆಳಗ್ಗೆ 8 ಗಂಟೆ. ಸೆಕೆಂಡ್ ಶಿಫ್ಟ್
ಮಧ್ಯಾಹ್ನ 1 ಗಂಟೆಗೆ. ಆಮೇಲೆ ನಿಮಗೆ ಇಲ್ಲಿ ಸ್ವಲ್ಪ ವೆರಿಫಿಕೇಷನ್ ಎಲ್ಲ ಮಾಡ್ತಾರೆ, ನಿಮ್ಮ ID ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಎಕ್ಸಾಮ್ ಬಂದು 10 ಗಂಟೆಯಿಂದ 12 ಗಂಟೆ ತನಕ ಇರುತ್ತೆ. ಇದು 3 ಗಂಟೆಯಿಂದ 5 ಗಂಟೆ ತನಕ ಇರುತ್ತೆ. ಇನ್ನು ಎಕ್ಸಾಮ್ ಪ್ಯಾಟ್ರನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಮ್ ಪ್ಯಾಟ್ರನ್ನ ನೋಡೋದಾದರೆ ಜನರಲ್ ಅವೇರ್ನೆಸ್, ವರ್ಬಲ್ ಎಬಿಲಿಟಿ ಇನ್ ಇಂಗ್ಲೀಷ್, ನ್ಯೂಮರಿಕಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ ಆ್ಯಂಡ್ ಮಿಲಿಟ್ರಿ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇದೆಲ್ಲ 2 ಗಂಟೆ ಎಕ್ಸಾಮ್ ಕೊಡ್ತಾರೆ. 100 ಕ್ವಶನ್ 300 ಮಾರ್ಕ್ಸ್ಗಿರುತ್ತೆ. ಅಂದರೆ 1 ಕ್ವಶನ್ಗೆ 3 ಮಾರ್ಕ್ಸ್. MCQ ಕ್ವಶನ್ಸ್ ಆಗಿರುತ್ತೆ. ಇನ್ನು ಇದಕ್ಕೆ ಸಿಲೆಬಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇಂಗ್ಲೀಷ್ ಏನು ಸಿಲೆಬಸ್ಸು, ಜನರಲ್ ಅವೇರ್ನೆಸ್ ಏನು ಸಿಲೆಬಸ್ಸು, ನ್ಯೂಮರಿಕಲ್ ಎಬಿಲಿಟಿ ಏನು ಸಿಲೆಬಸ್ಸು, ಇದನ್ನೆಲ್ಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ರೀಸನಿಂಗ್ ಆ್ಯಂಡ್ ಮಿಲಿಟರಿ ಆ್ಯಪ್ಟಿಟ್ಯೂಡ್ ಏನು ಸಿಲೆಬಸ್ ಇರುತ್ತೆ ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ. ನೀವು ಪ್ರಾಕ್ಟೀಸ್ ಟೆಸ್ಟ್ನೂ ಬೇಕಾದ್ರೆ ನೀವು ಈ ವೆಬ್ಸೈಟ್ಗಳಲ್ಲಿ ಹೋಗಿ ತಗೋಬೋದು. ಇನ್ನೆಲ್ಲ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇವನ್ನೆಲ್ಲ ನೋಡ್ಕೊಳ್ಳಿ ನಿಮಗೆ ಬೇಕು ಅಂತಂದರೆ. ಇನ್ನು ಇದಕ್ಕೆ ಸಂಬಳ ನೋಡೋದಾದರೆ ಫ್ಲೈಯಿಂಗ್ ಆಫೀಸರ್ಗೆ 56,100 ಹಿಡಿದು 1,77,500 ಸಿಗುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಬೋನಸ್ಗಳು ನಿಮಗೆ ಸಿಗುತ್ತೆ. ಇನ್ನೆಲ್ಲ ಹಾಗೆ ಇನ್ಫಾರ್ಮೇಷನ್ ಇದೆ. ಇದನ್ನೆಲ್ಲ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲೆಲ್ಲ ನಿಮಗೆ ನಿಮ್ಮ ಹೈಟ್ಗೆ ಎಷ್ಟು ವೆಯ್ಟ್ ಇರಬೇಕು, ನಿಮ್ಮ ಹೆಲ್ತ್ ಎಲ್ಲ ಹೇಗಿರಬೇಕು ಅದೆಲ್ಲ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಕೆಳಗಡೆ ಬಂದರೆ ಸ್ವಲ್ಪ ಸರ್ಟಿಫಿಕೇಟ್ಗಳದ್ದು ಫಾರ್ಮ್ಯಾಟ್ಗಳನ್ನ ಕೊಟ್ಟಿರ್ತಾರೆ. ಅದೇ ಫಾರ್ಮ್ಯಾಟಲ್ಲಿ ನೀವು ಅವನ್ನೆಲ್ಲ ಮಾಡಿಸ್ಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಲೈಕ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಆ ಫಾರ್ಮ್ಯಾಟಲ್ಲಿ ಮಾಡಿ ಸಬ್ಮಿಟ್ ಮಾಡೋದಿರುತ್ತೆ. ಇನ್ನು ಯಾರೆಲ್ಲ ಇದಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಅವರು ಅಪ್ಲೈ ಮಾಡಿ. ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.